ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೊತ ಮತ್ತು ನಾನು ಚೆನ್ನಾಗಿದೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾಯಿದ್ದೀನಿ. ಏನಪ್ಪ ಇವತ್ತಿನ ವೀಡಿಯೋ ವಿಶೇಷತೆ ಅಂದರೆ, ಇವತ್ತಿನ ವೀಡಿಯೋದಲ್ಲಿ ಯಾವುದೇ ರೀತಿ ಟಗರುಗಳ ಬಗ್ಗೆ ಮಾಹಿತಿ ಇರೋದಿಲ್ಲ. ಮತ್ತು ಏನು ಇವತ್ತಿನ ವೀಡಿಯೋ ಅಂದರೆ, ನೀವು ಹೊಸದಾಗಿ ಆಡು ಸಾಕಾಣಿಕೆ ಅಥವಾ ಟಗರು ಸಾಕಾಣಿಕೆ ಅಥವಾ ಹಸು ಸಾಕಾಣಿಕೆ ಮಾಡಬೇಕಂದ್ರೆ ಇದೊಂದು ಪ್ರಾಡಕ್ಟ್ ನಾನು ಇವತ್ತು ಹೇಳ್ಕೊಡ್ತಾಯಿದ್ದೀನಿ. ಆ ಪ್ರಾಡಕ್ಟ್ ನಿಮಗೆ ಖಂಡಿತ ಯೂಸ್ ಆಗುತ್ತೆ. ಬನ್ನಿ ಹಾಗಾದ್ರೆ ಆ ಪ್ರಾಡಕ್ಟ್ ಯಾವುದಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆ ಪ್ರಾಡಕ್ಟ್ ಏನು ಕೆಲಸ ಮಾಡ್ತೈತೆ ಅಂದರೆ, ನೀವು ಹಸುಗಳಿಗೆ, ಆಡುಗಳಿಗೆ, ಟಗರುಗಳಿಗೆ ಮೇವನ್ನು ಹಾಕಲು ಅದೊಂದು ಮೇವಿನಲ್ಲಿ ಉತ್ತಮ ಪ್ರಾಡಕ್ಟ್ ಯೂಸ್ ಆಕೈತಿ. ಮತ್ತು ಬನ್ನಿ ಹಾಗಾದರೆ ಆ ಪ್ರಾಡಕ್ಟ್ನ ತಿಳಿಸ್ಕೊಡ್ತೀನಿ. ಮತ್ತು ಏನೇನು ಕೆಲಸ ಮಾಡ್ತೈತಿ ಮತ್ತು ಯಾವುದಾದಕ್ಕೆ ಯೂಸ್ ಆಕೈತಿ ಕೂಡ ಅದನ್ನು ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾಯಿದ್ದೀನಿ. ಬನ್ನಿ ಹಾಗಾದರೆ ಶುರು ಮಾಡೋಣ. ಇದಕ್ಕೂ ಮುನ್ನ ಯಾರಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾಯಿದ್ರೆ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾಯಿದ್ದೀನಿ. ಬನ್ನಿ ಹಾಗಾದರೆ ಆ ಪ್ರಾಡಕ್ಟ್ನ ಯಾವುದಂತ ಹೇಳ್ತೀನಿ. ಏನಪ್ಪ ಪ್ರಾಡಕ್ಟ್ ಹೇಳ್ತೀನಿ ಅಂತ ಮೇವು ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೋಬೇಡಿ. ಈ ರೀತಿ ಮೇವು ಮಾಡಿರೋದು ಅದೇ ಪ್ರಾಡಕ್ಟು. ಯಾವುದಂತ ಆ ಪ್ರಾಡಕ್ಟ್ ಅಂದರೆ ಇದೇ ನೋಡಿ, ಚಾಪ್ ಕಟ್ರು. ಇವತ್ತು ವಿಡಿಯೋದಲ್ಲಿ ಈ ಚಾಪ್ ಕಟ್ರ್ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಯಾವ ರೀತಿ ಯೂಸ್ ಆಕೈತಿ ಮತ್ತು ಇದನ್ನ ಇಟ್ಕೋದ್ರಿಂದ ಏನೇನು ಉಪಯೋಗ ಆಗುತ್ತೆ ಅಂತ ಅದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದೇ ನೋಡಿ ಚಾಪ್ ಕಟ್ರು. ಇದಿರೋದ್ರಿಂದ ನೀವು ಜಾಸ್ತಿ ದನಗಳು ಕೂಡ ಮಾಡ್ಕೋಬೋದು. ಮತ್ತು ದನಗಳಾಗಲಿ ಅಥವಾ ಆಡುಗಳಾಗಲಿ ಮತ್ತು ಟಗರು ಸಾಕಾಣಿಕೆ ಕೂಡ ಮಾಡ್ಬೋದು. ಯಾಕೆ ಈ ಪ್ರಾಡಕ್ಟ್ ಯೂಸ್ ಆಕೈತೆ ಅಂದರೆ, ನೀವು ಕಡಿಮೆ ಮೇವು ಇದ್ದರೂ ಕೂಡ ಇದು ಜಾಸ್ತಿ ಆಡುಗಳಿಗಾಗಲಿ ಅಥವಾ ಟಗರುಗಳಿಗಾಗಲಿ ಅಥವಾ ದನಗಳಿಗಾಗಲಿ ಬರೋಂಗೆ ಮಾಡ್ತೈತಿ. ಯಾವ ಕಾರಣ ಅಂದರೆ, ನೀವು ಅಷ್ಟೇ ಬೇಕಾದ ಬಿರ್ಸ್ ಮೇವನ್ನು ತುಂಬನಿ, ಆ ಮೇವನ್ನು ಇದು ಈ ರೀತಿ ಮಾಡ್ತೈತಿ. ಈ ರೀತಿ ಮಾಡೋದ್ರಿಂದ ಬಿರ್ಸ್ ಯಾವುದು ಇದರಲ್ಲಿ ನೋಡಿ, ಯಾವ್ದು ಬಿರ್ಸು ಯಾವ್ದು ಮಿದು ಗುರ್ತಿರ್ತಲ್ಲ ಆ ರೀತಿ ಮಾಡ್ತೈತಿ. ಈ ರೀತಿ ಮಾಡೋದ್ರಿಂದ ಎಲ್ಲ ಮೇವು ಕೂಡ ಆಡುಗಳಿಗೆ, ಟಗರುಗಳಿಗೆ ಮತ್ತು ಹಸುಗಳಿಗೆ ತಿನ್ನೋಕ್ಕೆ ತುಂಬ ಚಲೋ ಆಕೈತಿ. ಅವಕ್ಕೆ ಎಲ್ಲ ಕೂಡ ತಿಂತೈತಿ, ಸಂಪೂರ್ಣ ಜರ ಭೀ ಬಿಡೋದಿಲ್ಲ. ಅದಕ್ಕಾಗಿ ಈ ಪ್ರಾಡಕ್ಟ್ ಯೂಸ್ ಆಕೈತಿ. ಮತ್ತು ಇದರಲ್ಲಿ ಏನು ವಿಶೇಷ ಅಂತ ಅದನ್ನೂ ಕೂಡ ತಿಳಿಸ್ಕೊಡ್ತೀನಿ ನೋಡಿ. ಅದು ಮೊದಲಿಗೆ ಬಂದುಬಿಟ್ಟು ಈ ಮಿಷನ್ ಪೆಟ್ರೋಲ್ ಮೇಲೆ ಯೂಸ್ ಆಕೈತಿ. 1 ಲೀಟ್ರ್ ಪೆಟ್ರೋಲ್ನಲ್ಲಿ 1 ತಾಸು ಈ ಮಿಷನ್ ರನ್ ಆಕೈತಿ. 1 ತಾಸಿನಲ್ಲಿ ಇದು ಮಿನಿಮಮ್ 1 ಟನ್ ಮೇವು ಕಟ್ ಮಾಡ್ತೈತಿ. ಹಿಂಗೆ ನೀವು ಯಾವುದೇ ರೀತಿ ಒಣ ಮೇವನ್ನ ಹಾಕಿ ಅಥವಾ ಹಸಿ ಮೇವನ್ನ ಹಾಕಿ 1 ತಾಸಿನಲ್ಲಿ 1 ಟನ್ ಮೇವು ಕಟ್ ಮಾಡೋ ಕೆಪಾಸಿಟಿ ಈ ಮಿಷಿನಲ್ಲಿ ಇದೆ. ಮತ್ತು ಇದ್ರ ಇಂಜನ್ ಬಂದುಬಿಟ್ಟು ಇಂಜನ್ 700 HP ಇಂಜನ್ ಬರ್ತೈತಿ. ಇದಕ್ಕೆ 1ನೇದು ಪೆಟ್ರೋಲ್ ಮೇಲೆ ಇದು ರನ್ ಆಕೈತಿ. ಮತ್ತು 2ನೇದು ಇದ್ರ ಇಂಜನ್ ಬಂದುಬಿಟ್ಟು ಇಂಜನ್ 700 HP ಇರ್ತೈತಿ. ಮತ್ತು ಇದನ್ನು ಮೇವು ಯಾವ ರೀತಿ ತಗುತ್ತೆ ಅಂದರೆ, ನೀವು ಮೇವು ತುರುಕೋ ಅವಶ್ಯಕತೆಯೇ ಇರೋದಿಲ್ಲ. ಇಲ್ಲಿ ಇದ್ರ ಮೇಲೆ ಇಟ್ಟರೆ ಇದು ತಾನೇ ಜಕ್ಕೊಂಡು ಅದು ಕಟ್ ಮಾಡ್ತೈತಿ. ನೀವು ಹಳೆ ಮಿಷಿನ್ ಇರ್ತಾವಲ್ಲ, ಒಂದು ಬೇರೆ ರೀತಿ ಮಿಷಿನು, ಅದಕ್ಕೆ ಇಂಥಲ್ಲಿ ಮೇವು ತುರುಕಬೇಕು. ಇದಕ್ಕೇನು ತುರುಕೋ ಅವಶ್ಯಕತೆಯೇ ಇಲ್ಲ. ಇದ್ರ ಮೇಲೆ ಇಟ್ಟರೆ ಸಾಕು, ತಾನೇ ಜಗ್ಗಿ ಕಟ್ ಮಾಡ್ಕೋತೈತಿ. ಮತ್ತು ಇದರಲ್ಲಿ ಏನು ವಿಶೇಷ ಅಂದರೆ, ಈ ಮೇವು ಕಟ್ಟಾಗಿರೋದು 1 ಇಂಚಿ ಮತ್ತು ಅರ್ಧ ಇಂಚಿ ಮೇವು ಕೂಡ ಕಟ್ ಆಕೈತಿ. ಇದರಲ್ಲಿ ಅರ್ಧ ಇಂಚಿ 1 ಇಂಚಿ ಇದೇ ಮಿಷನ್ನಲ್ಲಿ ಯಾವ ರೀತಿ ಮಾಡ್ಕೋಬೇಕಂದ್ರೆ, ಇಲ್ಲಿ ಗೇರ್ ಕೊಟ್ಟಿದ್ದಾರೆ ನೋಡಿ, ಇದು 1 ಇಂಚಿ ಮೇವು ಕಟ್ ಮಾಡ್ತೈತಿ. ಇಲ್ಲಿ ಹಾಕಿದರೆ ಇದನ್ನೇ ತೆಗೆದು ನೀವು ಏನಾದರೂ ಇಲ್ಲಿ ಹಾಕಿದರೆ ಇದು ನ್ಯೂಟ್ರಲ್ ಆಕೈತಿ. ಯಾಕೆ ನ್ಯೂಟ್ರಲ್ ಮಾಡಬೇಕಂದ್ರೆ, ಇದರಲ್ಲಿ ಏನೇ ರೀತಿ ಅಟಗಾಸಿರೋ ಭೀ ಕೂಡ ನೀವು ಅದನ್ನ ಜಗ್ಗಿ ತಗೋಬೋದು. ಆ ಜಗ್ಗಿ ತಗೊಳ್ಳೋಕೆ ನ್ಯೂಟ್ರಲ್ನಲ್ಲಿ ಹಾಕಿ ಅದು ಮೇವು ಆಯ್ತು ಅಥವಾ ಏನೇ ಯಾವುದೇ ರೀತಿ ಅರಿವಿ ಇಂಥದ್ದೇನೋ ಹೋದ್ರೆ ಭೀ ಜಗ್ಗಿ ತಗೋಬೋದು. ಮತ್ತು ಇದನ್ನು ತೆಗೆದು ನೀವು ಇಲ್ಲಿ ಹಾಕಿದರೆ ಅರ್ಧ ಇಂಚಿ ಮೇವು ಕಟ್ ಆಕೈತಿ. ಅರ್ಧ ಇಂಚಿ ಮೇವು ಕಟ್ ಮಾಡೋದ್ರಿಂದ ಸ್ವಲ್ಪ ಹಸುಗಳಿಗೆ ತಿನ್ನೋಕೆ ಬಾಯಲ್ಲಿ ಬರೋಲ್ಲ. ಅದಕ್ಕಾಗಿ ನೀವು ಏನು ಮಾಡ್ಕೋಬೇಕಂದ್ರೆ, ಇದನ್ನು ಇಲ್ಲಿಗೆ ಇಟ್ಕೊಂಡು 1 ಇಂಚಿ ಮೇವನ್ನು ಕಟ್ ಮಾಡ್ಕೋಬೇಕು. ಮತ್ತು ನೀವು ನಮಗೆ 1 ಇಂಚಿ ಬೇಡ, ನಮಗೆ ಅದಕ್ಕಿಂತ ಜಾಸ್ತಿ ಮೇವು, ನಮಗೆ 1 ಇಂಚಿ ಬೇಡ, ನಮಗೆ 2 ಇಂಚಿ ಅಥವಾ 3 ಇಂಚಿ 4 ಇಂಚಿ ಮೇವು ಬೇಕಂದ್ರೆ ನೀವು ಏನು ಮಾಡ್ಕೋಬೇಕಂದ್ರೆ, ಇದನ್ನು ಉಚ್ಕೊಂಡು ಇದನ್ನು ಉಚ್ಚಿ ಇದ್ರೊಳಗೆ ಬ್ಲೇಡ್ ಬರ್ತಾವೆ. ಈ ರೀತಿ 4 ಬ್ಲೇಡ್ ಬರ್ತಾವೆ. ಈ 4 ಬ್ಲೇಡ್ನಲ್ಲಿ ಈ ಬ್ಲೇಡ್ ಒಂದು ಮತ್ತು ಇದ್ರ ಅಪೋಸಿಟ್ ಇರೋ ಬ್ಲೇಡ್ ಒಂದು ತೆಗೆದ್ರೆ
ನಿಮಗೆ ಯಾವುದೇ ರೀತಿ 4 ಇಂಚು ಅಥವಾ 3 ಇಂಚು 2 ಇಂಚು ಹಿಂಗೆ ಮೇವು ಕಟ್ಟಕ್ಕೈತಿ. ಅದಕ್ಕಾಗಿ ನೀವು 2 ಬ್ಲೇಡ್ ತೊಗೋಬೇಕು. ಒಂದು ಬ್ಲೇಡ್ ತೆಗೆದ್ರೆ ಸ್ವಲ್ಪ ಕಡಿಮೆ ಕಟ್ಟಕ್ಕೈತಿ. ಮತ್ತು 2 ಅಪೋಸಿಟ್ ತೆಗೆದ್ರೆ 4 ಇಂಚು ಅಥವಾ 3 ಇಂಚು ಮೇವು ಕಟ್ಟಕ್ಕೈತಿ. ಈ ಮೆಷಿನ್ ಇದ್ದರೆ ನಿಮಗೆ ಜಾಸ್ತಿ ನೀವು ಯಾವುದೇ ರೀತಿ ಒಂದು ದನಗಳ ಶೆಡ್ ಆಗಲಿ ಅಥವಾ ಆಡುಗಳ ಶೆಡ್ ಆಗಲಿ ಮತ್ತು ಹಸು ಸಾಕಾಣಿಕೆ ಮಾಡೋಕ್ಕೆ ಇದು ಜಾಸ್ತಿ ಯೂಸ್ ಆಗೋದು ಹಸು ಸಾಕಾಣಿಕೆ ಅಥವಾ ಆಡು ಸಾಕಾಣಿಕೆ ಅದಕ್ಕೆ ಮೇನ್ ಯೂಸ್ ಆಕೈತಿ. ಯಾಕಂದರೆ ಅವಕ್ಕೆ ಹಸಿ ಮೇವು ನಡೀತೆ, ಆದ ಕಾರಣ ಇದು ಜಾಸ್ತಿ ಯೂಸ್ ಆಕೈತಿ. ಇದರಲ್ಲಿ ಏನೇನು ಕಟ್ ಮಾಡ್ಬೋದು ಅಂದರೆ, ನೀವು ಯಾವುದೇ ರೀತಿ ಮೇವನ್ನ ಕಟ್ ಮಾಡಿ, ತೆಂಗಿನ ಒಣ ರೆಕ್ಕೆ ಆಗಲಿ ಅಥವಾ ಕಬ್ಬು ಕಟ್ಟಾಗಲಿ ಮತ್ತು ಗೊಂಜಾಳು ಜೋಳ ಯಾವುದೇ ರೀತಿ ಒಣ ಮೇವು ಹಸಿ ಮೇವು ಎರಡೂ ನಡೆಯುತ್ತೆ ಈ ಮಿಷಿನಲ್ಲಿ. ಒಂದು ಲೀಟ್ರಿಗೆ 1 ತಾಸು ರನ್ ಆಕೈತಿ. 1 ತಾಸಿನಲ್ಲಿ 1 ಟನ್ ಮೇವು ಕಟ್ ಮಾಡ್ತೈತಿ ಇದು. ಆ ರೀತಿ ಕೆಪಾಸಿಟಿ ಈ ಮಿಷಿನ್ನಲ್ಲಿ ಇದೆ. ಈ ಮಿಷಿನ್ ಕಂಪ್ನಿ ಬಂದುಬಿಟ್ಟು ನೋಡಿ, ಈ ಮಿಷಿನ್ ಕಿಸಾನ್ ಶಕ್ತಿ ಚಾಪ್ ಕಟ್ರ್ ಅಂತ. ಇದರ ಪ್ರೈಸ್ ಇದ್ರ ಮೇಲೆ ಬೇರೆ ಇರುತ್ತೆ. ನೀವು ನಿಮ್ಮ ಹತ್ತಿರ ಇರೋ ಅಂಗಡಿಯಲ್ಲಿ ಪ್ರೈಸ್ ಬೇರೆ ಇರ್ತೈತಿ. ನಾನು ತಂದಿರೋದು ಪ್ರೈಸ್ ಬಂದುಬಿಟ್ಟು ಇದಕ್ಕೆ 18,000. ನಿಮ್ಮ ಊರಲ್ಲಿ ಯಾವ ರೀತಿ ಇರ್ತಾವೆ ಅಂತ ನೋಡಿ ತೊಗೊಳ್ಳಿ. ನಾನು ಕೊಟ್ಟಿರೋದು ಇದಕ್ಕೆ 18,000. ಆ ರೀತಿ ಸಣ್ಣ ಮಾಡೋದ್ರಿಂದ ಮೇವು ಎಲ್ಲ ಆಡುಗಳಾಗಲಿ ಮತ್ತು ಟಗರುಗಳಾಗಲಿ ತುಂಬ ಚೆನ್ನಾಗಿ ತಿಂತಾವೆ. ಯಾಕಂದರೆ ಅವಕ್ಕೆ ಯಾವ್ದು ಬೆರ್ಸು ಯಾವ್ದು ಮಿದು ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿ ಮೇವು ಮಾಡ್ತೈತಿ ಈ ಮಿಷನು. ಅದು ನೋಡಿ ಯಾವ ರೀತಿ ತಿಂತಾವೆ ನೋಡಿ. ಯಾಕಂದರೆ ಅವಕ್ಕೆ ಯಾವ್ದು ಬೆರ್ಸು ಯಾವ್ದು ಮಿದು ಗುರ್ತತ್ತಲ್ಲ, ಆ ರೀತಿ ತುಂಬ ಚೆನ್ನಾಗಿ ಮೇವು ಕಟ್ ಮಾಡ್ತೈತಿ. ಮತ್ತು ಈ ರೀತಿ ಮೇವು ಹಾಕೋದ್ರಿಂದ ಅದು ಮೇವು ಕೂಡ ನಾಶ ಆಗಲ್ಲ. ಯಾಕಂದರೆ ಎಲ್ಲ ಕೂಡ ತಿಂತಾವೆ. ಎಲ್ಲ ತಿನ್ನೋದ್ರಿಂದ ಅದು ಕಡಿಮೆ ಮೇವಿನಲ್ಲಿ ಜಾಸ್ತಿ ಆಡುಗಳಾಗಲಿ ಮತ್ತು ಟಗರುಗಳಾಗಲಿ ಸಾಕ್ಬೋದು. ಯಾಕಂದರೆ ನೀವು ಕುಲ್ಲ ನಾರ್ಮಲ್ ಹಾಕೋದ್ರಿಂದ ಮೇವು ಅದನ್ನ ಮಿದು ತಿಂದು ಅದರ ಬಡ್ಡಿಯನ್ನು ಬಿಡ್ತಾವೆ. ಇದಕ್ಕೆ ಹಾಗಲ್ಲ, ಇದಕ್ಕೆ ಎಲ್ಲ ರೀತಿ ಮಿದು ಮತ್ತು ಬೆರ್ಸು ಎಲ್ಲ ರೀತಿ ಮೇವನ್ನು ತಿಂತಾವೆ. ಈ ರೀತಿ ನೀವು ಟಗರು ಸಾಕಾಣಿಕೆ ಆಗಲಿ ಅಥವಾ ಆಡು ಸಾಕಾಣಿಕೆಗೆ ಇಂಥ ಒಂದು ಮಿಷನ್ ತೊಗೊಂಡ್ರೆ ನಿಮಗೆ ಕಡಿಮೆ ಮೇವಿನಲ್ಲಿ ಜಾಸ್ತಿ ಆಡುಗಳಾಗಲಿ ಅಥವಾ ಟಗರುಗಳಾಗಲಿ ಸಾಕ್ಬೋದು. ಅದಕ್ಕಾಗಿ ಅದೊಂದು ಉತ್ತಮ ಮಿಷನ್ ಅಂತ ಹೇಳ್ಬೋದು. ನೋಡಿ ಮೇವು ಯಾವ ರೀತಿ ತಿನ್ನತ್ತೋ ಅವಕ್ಕೆ ಗೊತ್ತಾಗ್ತಲ್ಲ ಯಾವ್ದು ಮಿದು ಯಾವ್ದು ಬೆರ್ಸು ಅಂತ. ಮತ್ತು ಮೇವನ್ನು ಕೂಡ ಹಾಕಿದಷ್ಟು ಖಾಲಿ ಮಾಡ್ತಾವೆ. ಯಾಕಂದರೆ ಸಣ್ಣ 1 ಇಂಚ್ ಕಟ್ ಮಾಡಿರೋದ್ರಿಂದ ನೋಡಿ ಈ ರೀತಿ ಬುಕ್ನಿ ಮಾಡೋದ್ರಿಂದ ಅವಕ್ಕೆ ಯಾವ್ದು ಬೆರ್ಸು ಯಾವ್ದು ಮಿದು ಗೊತ್ತಾಗ್ತಲ್ಲ, ಆ ರೀತಿ ಕಟ್ ಮಾಡ್ತೈತಿ ಮಿಷನು. ಮತ್ತು ಹಸುಗಳು ಕೂಡ ಯಾವ ರೀತಿ ತುಂಬ ಚೆನ್ನಾಗಿ ಮೇವು ತಿಂತಾವೆ ನೋಡಿ ಈ ಮಿಷನ್ದಿಂದ ಕಟ್ ಮಾಡೋದ್ರಿಂದ. ಯಾಕಂದರೆ ಮಿಷನ್ನಲ್ಲಿ ಕಟ್ ಮಾಡಿರೋ ಮೇವು ಮತ್ತು ನಾವು ನಾರ್ಮಲ್ ಕಡ್ದು ಹಾಕೋ ಮೇವಿಗೆ ಏನು ವ್ಯತ್ಯಾಸ ಅಂದರೆ, ನೀವು ನಾರ್ಮಲ್ ಕಡ್ದು ಹಾಕಿರೋ ಮೇವು ಅದರ ಬೆರ್ಸು ಹತ್ತುತ್ತೆ ಮತ್ತು ದಂಟು ಉಳಿತಾವೆ. ಹೀಗಾಗಿ ತುಂಬ ಅಷ್ಟೊಂದು ಎಲ್ಲ ಮೇವು ತಿನ್ನಲ್ಲ. ಈ ಮಿಷಿನಲ್ಲಿ ಹಾಕಿರೋ ಮೇವು ನೋಡಿ ಯಾವ ರೀತಿ ಎಷ್ಟು ಸಣ್ಣಾಗಿರೋದ್ರಿಂದ ಅದಕ್ಕೆ ಯಾವ್ದು ಬೆರ್ಸು ಯಾವ್ದು ಮಿದು ಬರ್ತತ್ತಲ್ಲ, ಹಾಗಾಗಿ ತುಂಬ ಚೆನ್ನಾಗಿ ಮೇವು ತಿಂತಾವೆ. ಮತ್ತು ನಿಮಗೆ ಒಂದು ಚೂರು ಬಿಡಲ್ದನ ಎಲ್ಲ ಹಸನಂಗೆ ತಿಂತಾವೆ ಈ ಮೇವು. ನೀವು ನಾರ್ಮಲ್ ಕಡ್ದು ಹಾಕಿರೋ ಮೇವು ಅಷ್ಟೊಂದು ತಿನ್ನಲ್ಲ, ತಪ್ಪಲ ತಿಂತಾವೆ ಮತ್ತು ಅದರ ಕಡ್ಡಿ ಮತ್ತು ದಂಟನ್ನ ಹಂಗೆ ಬಿಡ್ತಾವೆ. ಈ ಮೇವು ಹಾಗಿಲ್ಲ, ಈ ಮೇವು ಎಲ್ಲ ಸಂಪೂರ್ಣ ತಿಂತಾವೆ. ಆದ್ದರಿಂದ ನೀವು ಏನಾದರೂ ಒಂದು ಹಸುಗಳ ಪಾರ್ ಮಾಡಬೇಕಂತ ಇಂಥ ಒಂದು ಮಿಷನ್ನ ಇಟ್ಕೊಳ್ಳಿ. ಯಾಕಂದರೆ ಇಂಥ ಮಿಷಿನ್ ಇಟ್ಕೋದ್ರಿಂದ ನೀವು ನಾರ್ಮಲ್ ಹಾಕೋ ಮೇವಿಗೆ ಮತ್ತು ಈ ಮಿಷಿನ್ನಲ್ಲಿ ಹಾಕೋ ಮೇವಿಗೆ ಏನು ವ್ಯತ್ಯಾಸ ಅಂದರೆ,
ನಾರ್ಮಲ್ ಮೇವು ಜಾಸ್ತಿ ಹತ್ತೈತಿ ಮತ್ತು ಇದರಲ್ಲಿ ಹಾಕಿರೋ ಮೇವು ನಿಮಗೆ ಕಡಿಮೆ ಹತ್ತೈತಿ. ಕಡಿಮೆ ಮೇವಿನಲ್ಲಿ ಜಾಸ್ತಿ ದನಗಳು ಇದರಲ್ಲಿ ಆಗ್ತವೆ. ಆದ್ದರಿಂದ ಏನಾದರೂ ಹಸು ಸಾಕಾಣಿಕೆ ಮತ್ತು ಆಡು ಸಾಕಾಣಿಕೆ, ಟಗರು ಸಾಕಾಣಿಕೆ ಮಾಡಬೇಕಂದ್ರೆ ಇಂಥ ಒಂದು ಮಿಷನ್ನ ತೊಗೊಳ್ಳಿ. ಯಾಕಂದರೆ ನಿಮಗೆ ಕಡಿಮೆ ಮೇವಿನಲ್ಲಿ ಜಾಸ್ತಿ ದನಗಳಿಗಾಗಲಿ ಅಥವಾ ಆಡುಗಳಿಗೆ, ಟಗರುಗಳಿಗೆ ಈ ಜಾಸ್ತಿ ಮೇವು ಆಕೈತಿ. ಆದ್ದರಿಂದ ಇಂಥ ಒಂದು ಮಿಷನ್ನ ಇಟ್ಕೊಳ್ಳಿ. ನೀವೇನಾದರೂ ಒಂದು ದೊಡ್ಡ ಶೆಡ್ ಹಾಕಬೇಕಂದ್ರೆ ಇಂಥ ಒಂದು ಮಿಷನ್ನ ಇಟ್ಕೊಂಡಟ್ಟು ಉತ್ತಮ ಅಂತ ಹೇಳ್ಬೋದು. ಮತ್ತು ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಹೊಸ ಕಂಟೆಂಟ್ದೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ ಅಂತ ಹೇಳ್ತಾ ಅಲ್ಲಿ ಮಟ್ಟ ಎಲ್ರಿಗೂ ಟಾಟಾ, ಬಾಯ್ ಬಾಯ್.